ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಯಾಗಲು ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರನ್ನು ಗೆಲ್ಲಿಸಿ. ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದವರಿಗೆ ಪ್ರಪ್ರಥಮ ಸ್ವಾಗತವನ್ನು ಕೋರ್ತೇನೆ. ನನ್ನ ಹೆಸರು ಡಾಕ್ಟರ್ ಅಶ್ವಥ್ ನಾರಾಯಣ ಅಂತೆಜ, ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ನನ್ನ ಜೊತೆಗೆ ರಾಜ್ಯ ಸಮಿತಿ ಸದಸ್ಯರಾದ ಅನ್ಮಯ ಮಾಸ್ಟ್ರು, ಮತ್ತೊಬ್ಬ ರಾಜ್ಯ ಸಮಿತಿ ಸದಸ್ಯರಾದ ರವಿ ಕುಮಾರ್ ಬೆಂಗಳೂರು, ಜೊತೆಗೆ ರಾಜ್ಕುಮಾರ್ ಗುನಾಳಿ ರಾಜ್ಯ ಸಮಿತಿ ಸದಸ್ಯರು, ಮತ್ತು ನಮ್ಮ ಡಿ ಪ್ರಭಾಕರ ಏಕಂಬಕರ್ ಜಿಲ್ಲಾ ಸಂಯೋಜಕರು ಬೀದರ್, ಮಿಲಿಂದ ಜಿ ಜಿಲ್ಲಾ ಉಪಾಧ್ಯಕ್ಷರು ಬೀದರ್, ಮಹೇಶ್ ಡಿಗ್ಗೆ ಜಿಲ್ಲಾ ಸಂಯೋಜಕರು ವಿದ್ಯಾರ್ಥಿ ಒಕ್ಕೂಟ, ಸೋಲೋಮನ್ ಮೆತ್ರಿ ತಾಲೂಕು ಸಂಯೋಜಕರು ಬೀದರ್ ದಕ್ಷಿಣ, ಮತ್ತು ಅಹಮದ್ ಅವರು ನಿತಿ ಸುಪ್ಪಿ ಅಂಬೇಡ್ಕರ್ ಯುವಸೇನೆ ಜಿಲ್ಲಾಧ್ಯಕ್ಷರು, ನಿತಿ ಸುಪ್ಪಿ ಅಂಬೇಡ್ಕರ್ ಯುವಸೇನೆ ಅಧ್ಯಕ್ಷರು. ನಾವೆಲ್ಲರೂ ಕೂಡ ನಮ್ಮೆಲ್ಲ ಜೊತೆಗೆ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದಾರೆ. ನಾವು ಪತ್ರಿಕಾಗೋಷ್ಠಿ ಕರೆದರೆ ಉದ್ದೇಶ ಏನಂತಂದರೆ 18ನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಭಾರಿ ಗಂಭೀರವಾದ ಚುನಾವಣೆ ಇದಾಗಿದೆ. ಅಂಬೇಡ್ಕರ್ ಕೊಟ್ಟಂಥ ಮತದಾನ, ಅಂಬೇಡ್ಕರ್ ಕೊಟ್ಟಂಥ ಓಟಿನ ಹಕ್ಕು ಸದ್ಬಳಕೆ ಆಗಬೇಕು, ದುರ್ಬಳಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ದೇಶದಲ್ಲಿ ಸುಮಾರು 10 ವರ್ಷದಿಂದ BJP ಮತ್ತು RSS ನೇತೃತ್ವದ ಮೋದಿ ಸರ್ಕಾರ ದೇಶದ ಎಲ್ಲ ರಂಗದಲ್ಲೂ ಸಂಪೂರ್ಣ ವಿಫಲವಾಗಿದೆ. ಮಾತೆತ್ತಿದರೆ ಅವರು ಈ ದೇಶದಲ್ಲಿ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವರ ಒಬ್ಬ ಸಂಸತ್ ಸದಸ್ಯರು ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ, ಅವ್ರ ಮೇಲೆ ಯಾವುದೇ ರಾಷ್ಟ್ರದ್ರೋಹದ ಕೇಸು ಬುಕ್ ಮಾಡಲಿಲ್ಲ. ಅಂತಂದರೆ ಇವರ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಸಂವಿಧಾನ ಬದಲಾಯಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನೋದು ತೀರ್ಮಾನ BJP ಅವರಲ್ಲಿದೆ. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಈ ದೇಶದಲ್ಲಿ ಬಹುತ್ವ ಉಳಿಬೇಕು, ಸರ್ವ ಜನರು ಸಮಾನವಾಗಿ ಬದುಕಬೇಕು, ಇದು ಶಾಂತಿಯ ತೋಟ. ಆ ಕಾರಣಕ್ಕಾಗಿ ನಾವು ದಲಿತ ಸಂಘರ್ಷ ಸಮಿತಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಕಳೆದ ಮಾರ್ಚ್ 14ನೇ ತಾರೀಕು ಎಲೆಕ್ಷನ್ ನೋಟಿಫಿಕೇಷನ್ ಆಯಿತು. ಆವತ್ತಿಂದ ನಾವು ಎಲ್ಲರ ಜೊತೆ ಮಾತಾಡಿ KBCC ಅಧ್ಯಕ್ಷರ DK ಶಿವಕುಮಾರ್ ಅವರು ಇರ್ಬೋದು, ಅಥವಾ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಮತ್ತು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮತ್ತು ಇವರೆಲ್ಲರ ಜೊತೆ ಮಾತಾಡಿ ಈ ದೇಶಕ್ಕೆ ಅನಿವಾರ್ಯವಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರಬೇಕು ಅನ್ನೋ ತೀರ್ಮಾನಕ್ಕೆ ನಾವು ದಲಿತ ಸಂಘರ್ಷ ಸಮಿತಿ ಇಡೀ ರಾಜ್ಯಾದ್ಯಂತ 31 ಜಿಲ್ಲೆಗಳಲ್ಲಿ ಬೆಂಬಲ ಕೊಟ್ಟಿದ್ದೇವೆ. ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಭಾರಿ ನೋವಿನಿಂದ ಈ ದೇಶದಲ್ಲಿ ಇದ್ದೇವೆ. ಇವತ್ತು ದಲಿತರು, ರೈತರು, ಕಾರ್ಮಿಕರು, ಅಲ್ಪಸಂಖ್ಯಾತರು, ಬಡಜನರು ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೇವೆ. 15 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತೇಳಿ 10 ವರ್ಷದಿಂದ ಘೋಷಣೆ ಮಾಡಿದಂಥವರು 15 ಪೈಸಾ ಕೊಡಲಿಲ್ಲ. ಮತ್ತು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದರು, ಯಾವುದು ಕಲ್ಯಾಣ ಆಗಲಿಲ್ಲ. ಮತ್ತು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಲ್ಲ. ಮತ್ತು ಎಲೆಕ್ಟ್ರೋಲ್ ಬಾಂಡ್ ಮುಖಾಂತರ ದೇಣಿಗೆ ತಗೊಂಡ್ರು, ಪಕ್ಷದ ಹೆಸರಲ್ಲಿ ಪಕ್ಷಕ್ಕೆ ತಗೊಂಡ್ರು. ಇದು ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅದರ ಜೊತೆಗೆ ಕೋವಿಡ್ ಲಸಿಕೆ ಹಾಕುವಂಥ ವಿಚಾರದಲ್ಲಿ ದೇಶ ಕೋವಿಡ್ ಲಸಿಕೆಯಲ್ಲಿ ಜನ ಸಾಯ್ತಾ ಇದ್ದರೆ ಆ ಕೋವಿಡ್ ಲಸಿಕೆ ಹಾಕುವಾಗ ಕೋವಿಡ್ ಲಸಿಕೆಯಲ್ಲಿ ಇವತ್ತು ಅವ್ರು ಕೋರ್ಟ್ ಮುಂದ್ಗಡೆ ಅಪ್ಡೇಟ್ ಹಾಕಿದ್ದಾರೆ. ನಾವು ಕೋವಿಡ್ ಲಸಿಕೆ ಅದು ಪ್ರಾಣಕ್ಕೆ ಅಪಾಯ ಇದೆ ಅಂತೇಳಿ ಅವ್ರ ಕಂಪ್ನಿಯವರು ಒಪ್ಕೊಂಡಿದ್ದಾರೆ. ಅಂಥ ಅಪಾಯಕಾರಿ ಕೋವಿಡ್ ಲಸಿಕೆಯನ್ನು ಕೊಟ್ಟು ಈ ದೇಶದಲ್ಲಿ ಸುಮಾರು 150 ಕೋಟಿ ಜನರ ಭವಿಷ್ಯ ಏನಾಗ್ತದೆ, ಅವರ ಆರೋಗ್ಯದ ಪರಿಸ್ಥಿತಿ ಏನಾಗ್ತದೆ, ನಾವೆಲ್ಲರೂ ಕೂಡ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ನಾವು ಈ ದೇಶದಲ್ಲಿ ನಮ್ಮ ಓಟು ನಮ್ಮ ತೆರಿಗೆ ಇಷ್ಟೇ ಇರೋದು ಪ್ರಜಾಪ್ರಭುತ್ವ ಅಂದರೆ. ನಮ್ಮ ಓಟು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮಗಾಗಿ ಸದ್ಬಳಕೆ ಆಗಬೇಕು. ನಾವು ಕೊಟ್ಟಂಥ ಓಟಿಂದ, ನಾವು ಕೊಟ್ಟಂಥ ತೆರಿಗೆಯಿಂದ ದೇಶದ ಕಲ್ಯಾಣ ಆಗಬೇಕು, ರಾಷ್ಟ್ರದ ಕಲ್ಯಾಣ ಆಗಬೇಕು, ರಾಜ್ಯದ ಕಲ್ಯಾಣ ಆಗಬೇಕು, ಜಿಲ್ಲೆ ಕಲ್ಯಾಣ ಆಗಬೇಕು. ಈ ಕೆಲಸ ಮಾಡೋದು ಬಿಟ್ಟು ಇವರು ಬೇರೆ ರೀತಿ ಏನೇನೋ ಮಾಡೋಕ್ಕೆ ಹೊರಡ್ತಾ ಇದ್ದಾರೆ. ಅದರಿಂದ ದೇಶಕ್ಕೆ ಖಾತ್ರಿ ಇಲ್ಲ, ಭವಿಷ್ಯ ಇಲ್ಲ. ಯಾವುದೇ ಕಾರಣಕ್ಕೆ ಈ ದೇಶದಲ್ಲಿ BJP ಮತ್ತು RSS ನೇತೃತ್ವದ ಮೋದಿ ಸರ್ಕಾರ ದೇಶವನ್ನು ಬಿಟ್ಟು ಹೋಗಬೇಕಾಗಿದೆ. ಈ ದೇಶದಿಂದ ಅವರನ್ನು ನಾವು ಆಚೆ ಕಳಿಸ್ಬೇಕಾಗಿದೆ. ಈ ದೇಶದ ಪರಿಸ್ಥಿತಿಯಲ್ಲಿ ಭಾರಿ ಎಲ್ಲ ಜನರು, ಎಲ್ಲ ಜಾತಿ ಜನರು, ಎಲ್ಲ ಸಮಾಜದ ಜನರು, ಎಲ್ಲ ಧರ್ಮದ ಜನರು ಸಮಾನತೆಯಿಂದ ಬದುಕಿದಂಥ ದೇಶ ಭಾರತ ದೇಶ. ಈ ಭಾರತ ದೇಶಕ್ಕೊಂದು ಪರಂಪರೆ ಇದೆ. ಇಂಥ ದೇಶಕ್ಕೆ ವಿಶ್ವ ಮೆಚ್ಚುವಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನುವ ನ್ಯಾಯ ಇದೆ. ಆ ನ್ಯಾಯ ಎಲ್ರಿಗೂ ಅಪ್ಲೈ ಆಗುತ್ತೆ. ಇಲ್ಲೆಲ್ಲರೂ ಕೂಡ ನ್ಯಾಯಯುತವಾಗಿ ಶಾಂತಿಯಿಂದ ಬದುಕಬೇಕಾಗುತ್ತೆ, ನೆಮ್ಮದಿಯಿಂದ ಬದುಕಬೇಕಾಗುತ್ತೆ. ಆ ಸಂವಿಧಾನದ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಇವರು ದೇಶನ ಆಳಲಿಕ್ಕೆ ಯೋಗ್ಯತೆ ಇಲ್ಲ BJP ಮತ್ತು RSS ಅನ್ನೋದು ತೀರ್ಮಾನ ದೇಶದಲ್ಲಿ ಆಗಿದೆ. ವಿರೋಧಿ ಅಲೆ ಪ್ರಾರಂಭ ಆಗಿದೆ. ರಾಜ್ಯದಲ್ಲಿ 28ಕ್ಕೆ 28 ಗೆಲ್ತವೆ. ಅದರ ಜೊತೆಗೆ ಇಲ್ಲಿನ ಒಂದು ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ಉತ್ತಮ ಅಭ್ಯರ್ಥಿ ಇದ್ದಾರೆ. ಸಾಗರ್ ಖಂಡ್ರೆ ಅವರು
ಅವರ ಫ್ಯಾಮಿಲಿ ಸಮಾಜ ಸೇವೆ ಮಾಡಿದಂಥ ಫ್ಯಾಮಿಲಿ, ಈಶ್ವರ್ ಖಂಡ್ರೆಯವರು ಇರ್ಬೋದು, ಅವ್ರ ಮಗ ಇವರು ನಮ್ಮ ಸಾಗರ್ ಖಂಡ್ರೆಯವರು ಕೂಡ ಸಾಮಾಜಿಕವಾಗಿ ಬಸವಣ್ಣ ಶರಣ ಸಾಹಿತ್ಯದಿಂದ ಬಂದಂಥವರು. ಇವ್ರು ಗೆಲ್ಲೋದ್ರ ಮುಖಾಂತರ ಬೀದರ್ ಜಿಲ್ಲೆಯ ಮತದಾರರು ಅವರನ್ನು ಗೆಲ್ಲಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅವ್ರು ಗೆಲ್ಲೋದ್ರಿಂದ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಬೇಕು. ಪ್ರಧಾನಮಂತ್ರಿ ಮಾಡ್ತೀವಿ ಅಂತೇಳಿ ಈ ಹಿಂದೆ ಇಂಡಿಯಾ ಒಕ್ಕೂಟ ಅವರನ್ನು ಘೋಷಣೆ ಮಾಡಿದೆ. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಇಡೀ ರಾಷ್ಟ್ರದಲ್ಲಿ ನಡೆದಂಥ ಸಭೆಗಳಲ್ಲಿ ಘೋಷಣೆ ಮಾಡಿದ್ದಾರೆ. ಈ ದೇಶದಲ್ಲಿ ಒಬ್ಬ ದಲಿತರು, ಒಬ್ಬ ನಿಷ್ಠಾವಂತರು, ಒಬ್ಬ ಅಂಬೇಡ್ಕರ್ವಾದಿ, ಒಬ್ಬ ಪ್ರಧಾನಿ ಆಗಬೇಕು ಅಂತಂದರೆ ನಾವು ನಮ್ಮ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಕರ್ನಾಟಕದಿಂದ ಗೆದ್ದೋಗ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ಜಿಲ್ಲಾ ಶಾಖೆ ವತಿಯಿಂದ, ನಾವು ರಾಜ್ಯ ಸಮಿತಿ ವತಿಯಿಂದ ನಾವೆಲ್ಲ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಶಾಂತಿಯುತವಾಗಿ ನಮ್ಮ ಹಕ್ಕು, ನಮ್ಮ ಓಟು ಇಂಡಿಯಾ ಒಕ್ಕೂಟದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆಯವರಿಗೆ ಆಗಬೇಕು. ಸಾಗರ್ ಖಂಡ್ರೆಯವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ.